ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಸೊ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಮನೆ ದೇವ್ರ ದೇವಸ್ಥಾನ ಕೂಡ ಹೋಗಬೇಕಾಗಿತ್ತು, ನಾವು ಇನ್ವಿಟೇಷನ್ ಪೂಜೆ ಮಾಡಿಸ್ಕೊಬರೋಕ್ಕೆ. ಹಾಗಾಗಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಹಾಗೆ ದೇವಸ್ಥಾನನೆಲ್ಲ ತೊಳ್ಕೊಳ್ಳೋಣ ಅಂತ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಪೂಜೆನೂ ಕೂಡ ನಾನು ತುಂಬ ದಿನದಿಂದ ಮಾಡೇ ಇರಲಿಲ್ಲ. ಒಂದು 15 ದಿನ ಆಗಿತ್ತೇನೋ ಪೂಜೆ ಕೂಡ ಮಾಡಿ. ನಾನು ರೆಗ್ಯುಲರಾಗಿ ಅದು ಇದು ಕೆಲಸ ಮನೆ ಹತ್ರ ಹೋಗೋ ಅದೇ ಇರ್ತಾಯಿತ್ತು. ಹಾಗಾಗಿ ನಾನು ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಪೂಜೆ ಮಾಡೋದಕ್ಕೆ. ನನಗೆ ಪೂಜೆ ಮಾಡಬೇಕು ಅಂದಾಗೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಒಂದು 5 ನಿಮಿಷದಲ್ಲಿ ಮಾಡಿ ಮುಗ್ಸೋಕ್ಕಾಗಲ್ಲ ನನಗೆ. ಸೊ ಅದರದ್ದೇ ಆದಂಥ ಟೈಮ್ ತೊಗೊಂಡು ನೆಮ್ಮದಿಯಾಗಿ ನನಗೆ ಒಂದಷ್ಟು ಹೊತ್ತು 1 ಅವರ್ 1.5 ಅವರ್ ಆಗುತ್ತೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ. ಹಾಗಾಗಿ ಇವತ್ತು ಸ್ವಲ್ಪ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವಸ್ಥಾನನೆಲ್ಲ ತೊಳ್ಕೊಂಡು ಸೊ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಬಕೆಟಿಗೆ ಕಲ್ಲುಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಸೊ ಮನೆ ಒರೆಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ನೆಗೆಟಿವಿಟಿ, ಮನೇಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅದು ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದೆರಡೂ ಕೂಡ ಹಾಕ್ಕೊತೀನಿ. ಅರಿಶಿನೂ ಕೂಡ ಅಷ್ಟೇ, ಕಣ್ದೃಷ್ಟಿ ನೆಗೆಟಿವಿಟಿ ಏನಾದರೂ ಇದ್ದರೆ ಇದು ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ರೆಗ್ಯುಲರಾಗಿ ವೀಕ್ಲಿ 1 ಟೈಮ್ ಅಷ್ಟೇ ಈ ಥರ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮನೇನ ಒರೆಸ್ಕೊತೀನಿ. ಅದು ಯಾವ ವಾರ ಅವೆಲ್ಲ ನೋಡೋಕೆ ಹೋಗಲ್ಲ. ಸೊ ನಾನು ಯಾವಾಗ ವಾರಗಳು ಮಾಡ್ತೀನಲ್ವ ಆ ಟೈಮಲ್ಲಿ ಸೊ ಅದನ್ನು ಅಭ್ಯಾಸನ ಫಾಲೋ ಮಾಡ್ಕೊಬಂದಿದ್ದೀನಿ. ಇನ್ನು ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಕ್ಯೂಟಿಗೆ ಮತ್ತು ರುದ್ದಿಗೆ ಸ್ಕೂಲ್ ಇತ್ತು, ಇನ್ನು ಬಾಸಿಗೆ ರಜಾ ಇತ್ತು. ಮನೇಲಿದ್ದ ಅಂದರೆ ಎಲ್ಲ ಸಾಮಾನುಗಳೂ ನಮ್ಮ ಮನೆ ಕೆಳಗಡೆನೇ ಇರ್ತವೆ, ಯಾವುದು ಕೂಡ ಇಟ್ಟಿದ್ದ ಜಾಗದಲ್ಲಿ ಇರಲ್ಲ. ಯಾಕೆಂದರೆ ಅವನಿಗೆ ಆಟಾಡೋಕ್ಕೆ ಅವನ ಆಟ ಸಾಮಾನುಗಳು ಎತ್ಕೊಳ್ಳಲ್ಲ, ಮನೇಲಿರೋ ವಸ್ತುಗಳನ್ನೇ ಆಟ ಸಾಮಾನು ಮಾಡ್ಕೊಬಿಡ್ತಾನೆ ಅಂತಲೇ ಹೇಳ್ಬೋದು, ಅಷ್ಟೊಂದು ತರಲೆ. ಹಾಗಾಗಿ ಅವನು ಮೇಲೆ ಕೂರಿಸಿ ಅವನನ್ನು ಆ್ಯಕ್ಚುಲಿ ಈ ಥರ ಒರೆಸ್ಬೇಕಾರೆಲ್ಲ ಕೂರಿಸಿ ಒಂದು ಕಡೆ ಇದು ಮಾಡೋದು ತುಂಬ ಕಷ್ಟ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದಿದ್ದರು. ಸೊ ಅವರು ಒಂದು 12 o'clock ಎಲ್ಲ ಬಂದುಬಿಡ್ತಾರೆ, ಅಂದರೆ ಬೇಗನೆ ಸ್ಕೂಲ್ ಬಿಟ್ಟಿತ್ತು ಇವತ್ತು. ಹಾಗಾಗಿ ಅವರು ಕೂಡ ಬೇಗ ಬಂದಿದ್ದರು. ಸೊ ಕ್ಯೂಟಿಗೆ ಎಕ್ಸಾಮ್ ಇದ್ದಿದ್ದ ಕಾರಣ ಅವ್ರಿಗೆ 1 ಅವರ್ ಅಷ್ಟೇ ಇತ್ತು, 2 ಅವರ್ಸ್ ಇತ್ತು, 8 to 10 ಅಷ್ಟೇ ಇತ್ತು. ಅವ್ರು ಬಂದ ತಕ್ಷಣ ಸೊ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಇವತ್ತು ಪೂಜೆಗೂ ಅಷ್ಟೇ ಫ್ರೆಶ್ ಹೂವು ಸಿಕ್ಕಿತ್ತು. ನನಗೆ ಈ ಥರ ಫ್ರೆಶ್ ಹೂವು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಪೂಜೆ ಮಾಡೋದಕ್ಕೆ. ಇವಾಗ ಈ ನಡುವೆ ನನಗೆ ಸ್ವಲ್ಪ ದಿನದಿಂದ ಫ್ರೆಶ್ ಹೂವೇ ಸಿಕ್ಕಿರಲಿಲ್ಲ, ಎಲ್ಲ ಒಂಥರ ಬಾಡ್ಕೊಂಡಿದ್ದು ಅದೇ ಥರ ಇರ್ತಾಯಿತ್ತು. ಯಾಕೆಂದರೆ ಹೂವು ಅಂಗಡಿ ಅಲ್ಲಿ ಕೇಳಿದ್ರು ಹೂವು ಕರೆಕ್ಟಾಗಿ ಬರ್ತಾಯಿಲ್ಲ ಅಂತ ಹೇಳಿದ್ರು. ಬಟ್ ಇವತ್ತು ತುಂಬ ಚೆನ್ನಾಗಿರೋ ಹೂವು ಸಿಕ್ತು. ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನಾನು ಅನ್ಕೊತಾ ಇದ್ದೆ ನನಗೆ ಎಷ್ಟು ಖುಷಿ ಆಗ್ತಾಯಿದೆ, ನನ್ನ ದೇವ್ರಿಗೆ ಎಷ್ಟು ಖುಷಿ ಆಗ್ಬೋದು ಅಂತ. ಅಷ್ಟು ಎಲ್ಲ ಚೆನ್ನಾಗಿತ್ತು. ಇನ್ನು ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದ ತಕ್ಷಣ ಕ್ಯೂಟಿಗೆ ಅವ್ರಿಗೂ ಎಲ್ಲ ಸ್ನಾನ ಮಾಡಿಸಿ ಸೊ ಅವರು ಕೂಡ ಒಂದು ಕಡೆ ರೆಡಿ ಆಗ್ತಿದ್ರು. ಇನ್ನು ವೃದ್ಧಿ ಬರಬೇಕಾಗಿತ್ತು. ಸೊ ವೃದ್ಧಿಗೆ ವೇಟಿಂಗು. ನಾವು ಪೂಜೆ ಎಲ್ಲ ಮುಗಿಸೋದ್ರಲ್ಲಿ ವೃದ್ಧಿ ಬರ್ತಾರೆ ಅಂದ್ಕೊಂಡು ಸೊ ನಾವು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಹಾಗೆ ನನಗೆ ಪೂಜೆಗೆ ಕ್ಯೂಟಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಬೊಟ್ಟೆ ಇಡೋದಾಗಿರ್ಬೋದು, ಹೂವು ಮುಡ್ಸೋದು, ಇದಕ್ಕೆಲ್ಲ ಸ್ವಲ್ಪ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅವರು ನಾನು ಒಳಗಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ಕ್ಯೂಟಿ ಬಂದ್ಬಿಟ್ಟು ಆಚೆ ಕಡೆ ಹೊಸಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಮ್ಮ ವೃದ್ಧಿ ಕೂಡ ಬಂದಳು. ಸೊ ಅವಳಿಗೂ ಸ್ನಾನ ಮಾಡಿಸಿ ಅವಳಿಗೂ ಕೂಡ ರೆಡಿ ಮಾಡಿದೆ. ಸೊ ಅವಳು ಕೂಡ ರೆಡಿಯಾಗಿ, ಅಮ್ಮ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಮ್ಮ ಅಂತ. ನನ್ನ ಗೊಂಬೆ ಯಾವಾಗಲೂ ಕ್ಯೂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಾಸು ಅವನು ಕೂಡ ಸ್ನಾನ ಮಾಡಿಸಿ ಅವನಿಗೂ ರೆಡಿ ಮಾಡಿದೆ. ಅವನಿಗೆ ನಾನು ಸ್ವಲ್ಪ ಬೇಗ ಸ್ನಾನ ಮಾಡಿಸಲ್ಲ, ಯಾಕೆಂದರೆ ಅವನು ನಾನು ಏನು ಹಾಕಿರ್ತೀನಿ ಡ್ರೆಸ್ ಅದೆಲ್ಲ ಫುಲ್ ಗಲೀಜು ಮಾಡ್ಕೊತಾನೆ. ಹಾಗಾಗಿ ಅವನಿಗೆ ಹೋಗೋ ಇದರಲ್ಲಿ ಮಾತ್ರ ಪೂಜೆ ಮಾಡಿಸ್ತೀನಿ. ನಮ್ಮದು ಪೂಜೆ ಎಲ್ಲ ಮುಗಿತು. ಇನ್ನು ಹೂವು ಮಡ್ಕೊಳ್ಳೋಕ್ಕೆ ಅಂತ ಎತ್ತಿಟ್ಟಿದೆ. ನನ್ನ ಕ್ಯೂಟಿಗೆ ವೃದ್ಧಿಗೆ ಹೂವು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವರಿಬ್ಬರಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ತೊಗೊಂಬಂದೆ. ಅದನ್ನ ಎತ್ತಿಟ್ಟಿದೆ. ನನ್ನ ಮಗ ಅದನ್ನೆಲ್ಲ ಎತ್ಕೊಂಡು ಆಟ ಆಡ್ತಾ ಇದ್ದ. ಇನ್ನು ಅನಿ ಕೂಡ ಇನ್ವಿಟೇಷನ್ ಕಾರ್ಡನ್ನು ನಿನ್ನೆ ಮಾಡಿಸ್ಕೊಬಂದು ಹಾಗೆ ಇಟ್ಟಿದ್ವಲ್ಲ ಅದನ್ನು ಇವಾಗ ಇದು ಮಾಡ್ಕೊತಾ ಇದ್ರು, ಪೂಜೆಗೆ ತಗೋಬೇಕಲ್ಲ. ಹಾಗಾಗಿ ಕಾರ್ಡ್ ಸಪ್ರೇಟು ಮತ್ತು ಮ್ಯಾಟರ್ ಬರೆದಿರೋ ಕಾರ್ಡ್ ಸಪ್ರೇಟ್ ಇತ್ತಲ್ಲ, ಹಾಗಾಗಿ ಅದೆರಡನ್ನೂ ಜೋಡಿಸ್ಕೊತಾ ಇದ್ರು.
ಅವರು ಆ ಕೆಲಸನ ಮುಗಿಸ್ಕೊಂಡ್ರು. ನೈಟೇ ಎಲ್ಲ ಪ್ಯಾಕ್ ಮಾಡಿ ಇಡೋಣ ಅಂದ್ಕೊಂಡು, ಆದರೆ ನೈಟು ನಾವು ಅಲ್ಲಿಂದ ಬಂದಿದ್ದು ಲೇಟ್ ಆಯಿತು. ಸೊ ಇನ್ನು ಚಿಕ್ಕಪೇಟೆ ಕಡೆ ಹೋಗಿದ್ದೀವಿ ಅಂದರೆ ಅಲ್ಲೆಲ್ಲ ಸುತ್ತಿ ಬರೋ ಅಷ್ಟರಲ್ಲಿ ಸುಸ್ತಾಗಿರುತ್ತೆ. ಹಾಗಾಗಿ ಇವಾಗಲೇ ದೇವಸ್ಥಾನಕ್ಕೆ ಎಷ್ಟು ತೊಗೊಬೇಕೋ ಅಷ್ಟನ್ನು ಮಾತ್ರ ಇವಾಗ ಜೋಡಿಸ್ಕೊಳ್ಳೋಣ. ಆಮೇಲೆ ದೇವಸ್ಥಾನದಿಂದ ಬಂತು ಮತ್ತೆ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಮಾಡೋದಕ್ಕಾಗತ್ತೆ ಅಂದ್ಬಿಟ್ಟು ನಾವು ಇದು ಮಾಡಿಕೊಂಡು, ಇನ್ನು ಕ್ಯೂಟಿಗೂ ಕೂಡ ಎಲ್ಲ ರೆಡಿ ಮಾಡಿ ಅವ್ರಿಗೆ ಹೂವು ಮಾಡಿಸಿ, ಸೊ ನಾನು ಕೂಡ ಎಲ್ಲ ರೆಡಿ ಆದೆ ಹೊರಡೋದಕ್ಕೆ ಅಂತ. ಸೊ ಆನ್ ದ ವೇ ನಮ್ಮ ಅಕ್ಕ ಬರ್ತಾಯಿದ್ರು, ಅವ್ರನ್ನ ಪಿಕ್ ಮಾಡಿಕೊಂಡು ಅವ್ರ ಫ್ಯಾಮಿಲಿನ ಕರ್ಕೊಂಡು ಸೊ ನಾವಿಬ್ಬರು ಫ್ಯಾಮಿಲಿನೂ ಹೋಗೋಣ ಅಂತ ಡಿಸೈಡ್ ಆಗಿದ್ವು. ಸೊ ಇನ್ನು ಹೆಣ್ಮಕ್ಳಿಗೆಲ್ಲ ರೆಡಿ ಆಯಿತು, ನಾವು ಕೂಡ ರೆಡಿ ಆದವು. ಸೊ ಹೊರಟ್ವು ಮನೆಯಿಂದ. ಇದೊಂದು ಹೆಂಗೆ ಅಂದರೆ ಸಖತ್ತು ಖುಷಿ. ನಾವು ಇಷ್ಟು ದಿನ ಅಂದ್ಕೊಂಡಿದ್ದು ಫೈನಲಿ ಆಗ್ತಾಯಿದೆ. ನಮ್ಮ ತುಂಬಾ ಖುಷಿ ಇದೆ, ಹಾಗೆ ಭಯ ಕೂಡ ಇದೆ, ಹೇಗಾಗುತ್ತಪ್ಪ ಹೇಗೆಲ್ಲ ನಿಭಾಯಿಸ್ತೀವಿ ಅನ್ನೋದು. ಏಕೆಂದರೆ ನನಗೆ ಇದು ಫಸ್ಟು ಏನಾದ್ರೂ ಫ್ಯಾಮಿಲಿ ಫಂಕ್ಷನ್ ಅಂದರೆ ಚಿಕ್ಕ ಪುಟ್ಟದೆಲ್ಲ ಮಾಡಿದ್ದೀವಿ. ಈ ಥರ ಒಂದು ದೊಡ್ಡ ಫಂಕ್ಷನ್ ಇದೆ ಫಸ್ಟು ನನಗೆ. ಅದು ನನಗೊಂದು ಸ್ವಲ್ಪ ಭಯ ಇದೆ, ಹೆಂಗೆ ಮಾಡ್ತೀನಿ ಹೆಂಗೆಲ್ಲ ನಿಭಾಯಿಸ್ತೀನಿ ಅನ್ನೋ ಸ್ವಲ್ಪ ಒಳಗಡೆ ಭಯ ಇದೆ. ಆದರೂ ಅದ್ರ ಜೊತೆಗೆ ಖುಷಿ ಕೂಡ ಜಾಸ್ತಿ ಇದೆ. ಇನ್ನು ಇವರಿಬ್ಬರು ನೋಡಿ ಹೇಗಿದ್ದಾರೆ ಅಂತ, ಒಂದೊಂದು ಗಳಿಗೆ ಒಂದೊಂದು ಥರ ಇರ್ತಾರೆ ಅಂತಲೇ ಹೇಳ್ಬೋದು. ಒಂದೊಂದು ಸಲ ಅಂತೂ ಇಬ್ಬರು ಎಷ್ಟು ಕಿತ್ತಾಡ್ತಾರೆ ಅಂದರೆ, ಇನ್ನು ಕೆಲವೊಂದು ಟೈಮ್ ನೋಡೋಕೆ ಹೋದರೆ ಇವರಿಬ್ರು ಅಮ್ಮ ನನಗೆ ಇವನೇ ಫ್ರೆಂಡ್ ಇವನಿಗೆ ನಾನೇ ಫ್ರೆಂಡು ಅನ್ನಂಗೆ ಇರ್ತಾರೆ. ಹಂಗಿರ್ತದ್ಲಾ ಯಾಕಿರುತ್ತೆ ಕ್ಯೂಟಿ ಸುಮ್ಮನೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ನಾವು ಇಲ್ಲಿಂದ ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಅವರೆಲ್ಲ ಬರ್ತಾರೆ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಸೊ ಇವತ್ತು ನಮ್ಮ ಮನೆಯದು ಇನ್ವಿಟೇಷನ್ ಪೂಜೆ ಇದೆ, ಹಾಗಾಗಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ನೀನು ಕರ್ಕೊಂಡು ಹೋಗ್ತಿರ್ತಾನೆ. ಎಲ್ಲಿ ಇಲ್ಲಿ ಬೇಡ, ಅಲ್ಲೇ ಇರು, ಅಲ್ಲೇ ಈ ಕೂಸ್ಕೊಂಡು ಸುಮ್ಮನೆ ಇರ್ತೀರಲ್ಲ ಕೈ ಕಾಲ್ಗಳು, ಅದಕ್ಕೆ. ಸೊ ಇವತ್ತು ಇನ್ವಿಟೇಷನ್ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದೇವಸ್ಥಾನಕ್ಕೆ. ಸೊ ಬನ್ನಿ ಹೋಗಿ ದೇವ್ರ ಹತ್ರ ಒಳ್ಳೇದಾಗಲಿ ಅಂತಾಗೆಲ್ಲ ಕೇಳ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊ ಬರೋಣ. ಸೊ ನಾವು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಅವ್ರನ್ನ ಪಿಕ್ ಮಾಡಿಕೊಂಡು ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವರು ಒಂದು ಮನೆ ಬಂದುಬಿಟ್ಟು ಆನ್ ದ ವೇ ದೇವಸ್ಥಾನಕ್ಕೆ ಹೋಗೋ ಕಡೆನೇ ಆನ್ ದ ವೇ ಇರೋದು, ಹಾಗಾಗಿ ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋಗ್ತೀವಿ. ಖುಷಿ ಖುಷಿ ನಮ್ಮ ಬಾಸನ್ ಕರ್ಕೊಂಡು ಹೋಗಲ್ಲ, ಹೌದಾ? ಅದೇ ನೋಡೋಣ ಹಾಗೆ ಅಂದವೆ ಅವರನ್ನು ಕೂಡ ಹತ್ತಿಸ್ಕೊಂಡ್ವು. ಸೊ ಇಲ್ಲಿ ಮೋನಿಕಾ ಹಾಗೇನೆ ತನುಜಕ್ಕ ಹಾಗೆ ಕನಸು ಇವರು 3 ಜನನು ಬಂದಿದ್ರು. ಸೊ ಇವಾಗ ನಾವೆಲ್ಲರೂ ಸೇರಿ ದೇವಸ್ಥಾನದ ಹತ್ರ ಹೊರಟ್ವು. ಇನ್ನು ನಮ್ಮನೆ ಇಲ್ಲಿಂದ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 1 ಅವರ್ 1.5 ಅವರ್ ಆಗುತ್ತೆ. ಅಲ್ಲಿಂದ ನಾವು ಹೊಸಕೋಟೆಯಿಂದ ಮತ್ತೆ ಪೂಜಾ ಸಾಮಾನೆಲ್ಲ ತೊಗೊಂಡೋಗಿ ಸ್ವಲ್ಪ ಲೇಟೇ ಆಯಿತು. ಸೊ ಎಲ್ಲ ಕಡೆ ಸುತ್ಕೊಂಡು ಒಂದೊಂದು ಸಾಮಾನು ಒಂದೊಂದು ಕಡೆ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವು. ಇವತ್ತು ನಮ್ಮದೇ ಇದ್ದಿದ್ದು ಪೂಜೆ, ಅಂದರೆ ನಾವೇ ಇನ್ವಿಟೇಷನ್. ಇವತ್ತು ಮೇನು ದೇವ್ರ ಪೂಜೆ ಏನಿರಲಿಲ್ಲ, ಅಂದರೆ ಲೈಕ್ ನಮ್ಮದು ಮಂಡೇ ಬಂದುಬಿಟ್ಟು ದೇವಸ್ಥಾನದ ಪೂಜೆ ಇರುತ್ತೆ. ಮಂಡೇಗೆ ನಮಗೆ ಮತ್ತು ಸ್ಯಾಟರ್ಡೆ ಸಂಡೇ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅನಿಗೆ ರಜೆ ಇರುತ್ತೆ. ಹಾಗಾಗಿ ಏನು ಮಾಡಿದ್ವು, ಮುಂಚೆನೇ ಹೋಗಿದ್ವು. ಸೊ ಹೋಗಿ ಇನ್ನು ಐನವ್ರು ಅಲ್ಲೇ ಇದ್ರು ದೇವಸ್ಥಾನದ ಹತ್ರನೇ. ಸೊ ಅವ್ರ ಕೈಯಲ್ಲಿದೆ ದೇವ್ರ ಬಾಗಿಲು ಓಪನ್ ಮಾಡಿಸ್ಕೊಂಡು, ನಮಗೇನಂದರೆ ಸೊ ಯಾವಾಗಲೂ ಇಲ್ಲಿ ಜನ ಜಾಸ್ತಿ ಇರ್ತಾಯಿದ್ರು. ಅದಕ್ಕೇ ನನಗೆ ಹೇಳ್ತಾಯಿದ್ರು, ನೋಡಿ ದೇವ್ರು ಬೆಡ್ಕೊಳಕ್ಕೆ ನಿಮಗೆ ಫ್ರೀ ಆಗಿದೆ, ಯಾರೂ ಇಲ್ಲ, ಸೊ ನಿಮಗೆ ಮಾತ್ರ ಆಶೀರ್ವಾದ ಸಿಗುತ್ತೆ ಅಂತ ನಡ್ಕೊಂಡು. ಅದಾದಮೇಲೆ ಇನ್ನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ತಟ್ಟೆ ಎಲ್ಲ ರೆಡಿ ಮಾಡಿ ನಾವೇನೇನು ತಂದಿದ್ವು ಎಲ್ಲ ಎತ್ತಿಟ್ಕೊಂಡು ಹಾಗೆ ಇನ್ವಿಟೇಷನ್ ಇಟ್ಬಿಟ್ಟು ಪೂಜೆ ಕೊಡ್ತಾಯಿದ್ದೀವಿ. देवताय नमः। श्री राजेश्वराय नमः। श्री केशवाय नमः। श्री गोविंदाय नमः। ओम नमो शिवाय नमः। गोत्र श्री देव देवाय श्री आनंदमय देविकनमय अर्शिकनमय रुदिनमय विहारनमय
श्री देवदेवाय श्री रामेश्वराय भक्तेश्वराय सहस्रपात्राय श्री सहा कुटुंब श्री आयुष आरोग्य आदाय व्यवहार व्यापार सकल संपत्ति कापड़ श्री उदय रामेश्वराय श्री भक्तेश्वराय श्री नागदोषाय नमस्कार श्री रामेश्वराय पादाय श्री शंभो श्री सहा कुटुंब आयुषु आरोग्य ಮೋನಿಗೊಂದು ಹಾಕಿ ಇಲ್ಲ ಮೋನಿಗೆ ಹಾಕ್ಬೇಕು ಒಂದಿನ ದೇವ್ರಿಗೆ ಹಾಕಿಸ್ಕೋಬೇಕು ನಿಮ್ಮಮ್ಮ ಸಿಕ್ಕಿದ್ರೆ ಚಾನ್ಸ್ ಅಂತ ಇವಾಗ ಹಾಕತ್ತೆ ಹಾಕೊಂಡಿದೆ ಯಾವತ್ತಾದ್ರು ಪಪ್ಪ ಚಾನ್ಸ್ ಇವಾಗ ತನಗೆ ಎಷ್ಟು ಮಾತ್ರ ಹಾಕಿರೋ ಇದು ಗಂಡಸ್ರು ಮಾತ್ರ ಹಾಕೋದು ಅಲ್ಲ ನಿಮ್ಮಮ್ಮ ತಿಂಗಳು ಕರೆಕ್ಟ್ ಬಂದೇ ಇಲ್ಲ ಅಷ್ಟೇ ಬರೋದು ನೋಡು ನಾನೇ ಹಾಕೊಂಡಿದ್ದೀನಿ ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ಳಿ ಅದರಲ್ಲೂ ಎಕ್ಸ್ಪೆಷಲಿ ಕ್ಯೂಟ್ ಚೆನ್ನಾಗಿ ಹಾಕಿದ್ದಾರೆ ಬಿಡಲ್ಲ ಇಟ್ಕೋಬೋದಾ ನಾನು ನೋಡಿದ್ದೀರಿ ನನಗಲ್ಲ ಇರ್ತೀರ ನೋಡಿ ಹಂಗೆ ಇವ್ರು ಬಂದ್ರೆ ಅಂದ್ರೆ ನೀವೆಲ್ಲ ಬಂದಂಗೆ ಯಾರು ಬಂದ್ರೆ ನಾಣಕ್ಕಜ್ಜಿ ಬಂದ್ರೆ ಟೊಮೊಟೊ ಮಾಮ ಅತ್ತೆ ನೋಡು ಅತ್ತೆ ಮಾಮ ಇಲ್ಲಿ ನಾನು ಎರಡು ಹಾಕ್ಬಿಟ್ಟು ಫೋಟೋ ನಿಮ್ದು ನಾನಾ ಬೇರೆ ಅದು ಚಿಲಿಯಾನಿ ಅದು ಯಾಕೆ ನಿಂಗೆ ಬಾಯ್ ಬಿಟ್ಟಿದೀಯಾ ನೋಡಿಲಿ ಅವ್ರು ಹಂಗೆ ಕ್ಲಿಕ್ ಮಾಡಿರ್ತಾರೆ ನಾನು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಕಾನ್ಶಿಯಸ್ ಆಗಿದೆ ಫೋಟೋಗೆಲ್ಲ ಕಾನ್ಶಿಯಸ್ ಆಗಿತ್ತು ಸೊ ನಮ್ಮ ಮನೆ ದೇವ್ರ ಪೂಜೆ ಆಯ್ತಲ್ಲ ಸೊ ಅದ್ರದ್ದು ಫೋಟೋಸ್ ಎಲ್ಲ ಬಂದಿದ್ದಾವೆ ಅದನ್ನ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ನೀವು ಡ್ಯಾಡಿ ಅಲ್ಲ ಡ್ಯಾಡಿ ಓಡಾಯ್ತು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಐತೆ ಇಲ್ಲಿ ದೊಡ್ಡಮ್ಮ ಐತೆ ಮಿಸ್ ಮ್ಯಾಚ್ ಮಾಡ್ಬಿಟ್ಟಿದೆ ಇದೆಲ್ಲ ನಮ್ದು ಇದು ನಮ್ಮ ಬಾವನು ನಮ್ಮ ಬಾವ ಯಾರು ಕನ್ಸಿದ್ ಯಾರ ನಮ್ಮ ಬಾವನ ಹೇಳ್ತಿ ನಮ್ಮ ಯಜಮಾನರ ಹಣ್ಣು ಅದಕ್ಕೆ ನೋಡ್ ದೇವಿಕಾ ಅನ್ನೋದಂತೆ ಯಾರು ದೇವಿಕಾ ಸೊ ಫಸ್ಟ್ ನಾವೇ ನೋಡ್ತಾ ಇರೋದು ನಮ್ಮ ಮನೆ ದೇವ್ರದ್ದು ಪೂಜೆ ಆಯ್ತಲ್ಲ ಸೊ ಅದ್ರ ಜಾತ್ರೆದು ಫೋಟೋಸ್ ಎಲ್ಲ ಬಂದಿದೆ ಅಂತ ಹೊಸದಾಗಿ ಹಾಗಾಗಿ ನಾವೇ ಫಸ್ಟ್ ನೋಡ್ತಾ ಇದ್ದೀವಿ ಅಂತ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಇನ್ನು ನಮ್ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಮಳೆ ಕೂಡ ತುಂಬ ಬರ್ತಾ ಇತ್ತು ಸ್ವಲ್ಪ ಹೊತ್ತು ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಅದಾದಮೇಲೆ ನಮಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಸೊ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದು ಮುನಿಂದ ಮತ್ತೆ ಈ ಕಡೆ ಬಂದು ಆಂಜನೇಯ ಸೊ ಅಲ್ಲಿಗೆ ಬಂದಿದ್ದು ಅಲ್ಲೇ ಆಂಜನೇಯ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಎರಡೂ ಇದೆ ನಾವೇನಾದರೂ ಹೊಸ ವಸ್ತು ತೊಗೊಳ್ಳಿ ಏನೇ ತೊಗೊಂಡ್ರು ಇಲ್ಲೇ ಆಂಜನೇಯ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಗಾಡಿ ಏನು ತೊಗೊಂಡಿದ್ರು ಅಷ್ಟೇ ಇವತ್ತು ಕೂಡ ಸೊ ಫಸ್ಟ್ ಆಂಜನೇಯನ ಹತ್ರ ಹೋಗಿ ಸೊ ಇನ್ವಿಟೇಷನ್ ಎಲ್ಲ ಕೊಟ್ಟು ಅಲ್ಲಿ ಕೂಡ ಪೂಜೆ ಮಾಡಿಸಿ ಅದಾದಮೇಲೆ ಪ್ರಸಾದ ಸಿಕ್ತು ಅಲ್ಲಿ ಸೊ ಪ್ರಸಾದ ಹಾಗೆ ಪಾಯಸ ಸೊ ನಾನು ಮನೆಗೆ ಹೋಗ್ಬಿಟ್ಟು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ ನೋಡಿದ್ರೆ ನಮ್ಗೆ ಅಲ್ಲೇ ಸ್ವೀಟ್ ಸಿಕ್ತು ಸೊ ಮನೆಗೆ ಹೋಗ್ಬಿಟ್ಟು ನಾನು ಕೂಡ ದೇವಸ್ಥಾನದಲ್ಲಿ ತೊಗೊಂಡು ಕಾಯೆಲ್ಲ ಹೊಡೆದು ಕೊಟ್ಟಿದ್ರಲ್ಲ ಅದನ್ನು
ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲೇ ಪ್ರಸಾದಕ್ಕೆ ನಮಗೆ ಸ್ವೀಟ್ ಸಿಕ್ತು. ಅದಾದಮೇಲೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸೊ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದ್ವು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಸೊ 3 ಕಡೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಅದನ್ನೇ ಹೇಳ್ತಾ ಇದ್ದೆ, ಸಖತ್ ಖುಷಿ ಆಯಿತು ನಮಗಂತೂ. ಸೊ ಬೆಳಗ್ಗೆಯಿಂದ ನಾವು ಸಂಜೆವರೆಗೂ ಆಲ್ಮೋಸ್ಟ್ 8:30 ಆಗಿತ್ತು. ಸೊ 8:30ವರೆಗೂ ಫುಲ್ಲು ದೇವಸ್ಥಾನಗಳೇ ಆಗೋಗಿತ್ತು, ಪೂಜೆ ಇದರಲ್ಲೇ ಆಗೋಗಿತ್ತು. ಇನ್ನು ಮಕ್ಕಳು ಕೂಡ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ರು. ಸೊ ಅಲ್ಲೇ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ವು. ಸೊ ಅಲ್ಲಿ ರುದ್ದಿ, ಬಾಸು, ಕ್ಯೂಟಿ ಎಲ್ಲ ಒಂದೊಂದು ಕಡೆ ಆಟ ಆಡ್ಕೊಂಡಿದ್ರು. ಅದಾದ್ಮೇಲೆ ಮನೆಗೆ ಬಂದ್ವು ನಾವು. ನನ್ನ ಫ್ರೆಂಡ್ಸ್ ಹೇಳ್ಬೇಕು ಅಂತ. ಸೊ ಇವಾಗ ಮನೆಗೆ ಬಂದ್ವು, ಹೊಟ್ಟೆ ಫುಲ್ ಹಸಿತಾ ಇದೆ. ಹಾಗಾಗಿ ಮಶ್ರೂಮ್ ಇತ್ತು, ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಫಟಾಫಟ್ ಮಾಡ್ತಾ ಇದ್ದೀನಿ. ನಾನು ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಆಲ್ರೆಡಿ 9:30 ಆಗ್ತಾಯಿದೆ ಟೈಮು. ಮಕ್ಕಳು ಕೂಡ ಎಲ್ಲ ಹೊಟ್ಟೆ ಹಚ್ಕೊಂಡಿದ್ದಾರೆ. ಮಕ್ಕಳು ನಮಗೂ ಕೂಡ ಹೆವಿ ಹೊಟ್ಟೆ ಹಚ್ಚಾಗ್ತಾ ಇದೆ. ಹಾಗಾಗಿ ಒಳ್ಳೆ ಸೂಪರ್ ಆಗಿರೋ ಖಾರವಾಗಿ ಮಶ್ರೂಮ್ ಬಿರಿಯಾನಿ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಬಿರಿಯಾನಿ ಥರ ಮಸಾಲ ಹಾಕಿ ವೆಜ್ಜು ಮಶ್ರೂಮ್ ಹಾಕಿ ಮಾಡೋಣ ಅಂತ ಇವಾಗೆಲ್ಲ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಗೆ ತನುಜಕ್ಕ ಬಂದಿದ್ದಾರೆ. ಸೊ ಹಾಗೆ ನಾವು ನಾಳೆ ಊರಿಗೆ ಕಾರ್ಡ್ ಕೊಡೋಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜೊತೆ ಅವ್ರನ್ನೂ ಕೂಡ ಕರ್ಕೊಂಡ್ಬಂದಿದ್ದೀನಿ. ಇವಾಗ ಫಟಾಫಟ್ ಅಂತ ಮಾಡ್ಕೋಬೇಕು. ನನಗೆ ಕ್ಯೂಟಿ ಎಲ್ಲ ಮಶ್ರೂಮ್ ಎಲ್ಲ ವಾಶ್ ಮಾಡ್ಕೊಡ್ತಾ ಇದ್ದಾರೆ. ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೊಡೋದೀನಿ, ಯಾಕಂದರೆ ಕ್ವಿಕ್ಕಾಗಿ ಮಾಡಬೇಕು. ಇದು ನನಗೆ ಬೇಗ ಆಗ್ಬಿಡುತ್ತೆ. ಅನ್ನ ಸಾಂಬಾರು ಅಂಥದ್ದೆಲ್ಲ ಮಾಡೋದಕ್ಕಿಂತ ಇವಾಗ ಒಂದು ಟೈಮಿಗೆ, ಯಾಕೆಂದರೆ ನಾವು ನಾಳೆ ಬೆಳಗಿನ ಜಾವನೇ ಊರಿಗೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಇವಾಗ ಒಂದು ಟೈಮಿಗೆ ಮಶ್ರೂಮ್ ಪಲಾವೇ ಓಕೆ ಅಂದ್ಬಿಟ್ಟು ಇದನ್ನೇ ಮಾಡ್ಕೊಡ್ತಾ ಇದ್ದೀನಿ. ಇನ್ನ ಕೆಲಸ ಇದೆ, ಕಾರ್ಡ್ ಎಲ್ಲ ಜೋಡಿಸ್ಬೇಕು. ಕಾರ್ಡಿಗೆ ಅಂದರೆ ಸಪ್ರೇಟ್ ಇರುತ್ತಲ್ಲ, ಅದನ್ನೆಲ್ಲ ಇವಾಗ ಎಷ್ಟು ಮಾಡಬೇಕು. ಸೊ ಅದೆಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾಳೆ ಒಂದು ಬೆಳಗಿನ ಜಾವ 1 o'clock ಆಗುತ್ತೆ. ಇನ್ನು ನಾನು ಬೆಳಗ್ಗೆನೆ ಹೊರಡೋದು. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಆದಷ್ಟು ಬೇಗನೆ ಹೊರಡೋಣ ಅಂದ್ಕೊಂಡಿದ್ದೀವಿ. ಏಕೆಂದರೆ ಸೊ ಊರುಗಳ ಕಡೆ ಎಲ್ಲ ಕಡೆ ಹೋಗ್ಬೇಕಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ನಮಗೆ ಟೈಮ್ ಬೇಕು. ಹಾಗಾಗಿ ಸ್ವಲ್ಪ ಬೇಗ ಬಿಡೋದಕ್ಕೆ ಇವಾಗ ಸ್ವಲ್ಪ ಬೆಳಗ್ಗೆಯಿಂದ ಅಂತೂ ಚೂರು ರೆಸ್ಟ್ ಇಲ್ಲ ಇವತ್ತು. ಇವಾಗ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ ಸೊ ಮಾಡ್ತಾ ಇದ್ದೀನಿ. ನಮ್ಮನೆ ಅಂತೂ ಯಾವ ಟೈಮಲ್ಲಿ ಮಾಡಿಕೊಟ್ರು ತಿಂತಾರೆ ಅಂದರೆ ಅದು ಮಶ್ರೂಮ್ ಪಲಾವು ತುಂಬಾ ಟೇಸ್ಟಿಯಾಗಿರುತ್ತೆ. ಮಶ್ರೂಮ್ ಪಲಾವ್ ಮತ್ತು ಚಿಕನ್ ಒಂದು ಮಶ್ರೂಮ್. ಇವತ್ತಿಂತೂ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಎಲ್ಲ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಹಾಗೇನೆ ಇನ್ನೊಂದು ಸ್ಪೆಷಲ್ ಏನಂದರೆ, ನಾವು ಹೋಗಿದ ಆಂಜನೇಯ ದೇವಸ್ಥಾನಕ್ಕೆ ನಾವು ಏನೇ ಹೊಸ ಥಿಂಗ್ಸ್ ತೊಗೊಂಡ್ರು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ. ಸೊ ನಮಗೆ ಗೊತ್ತಿಲ್ಲಂಗೆ ಇವತ್ತು ನಾವು ಆ ದೇವಸ್ಥಾನಕ್ಕೂ ಕೂಡ ಹೋಗೋವಾಗಾಯ್ತು. ಏಕೆಂದರೆ ನಾವು ಪ್ರತಿ ಸಲ ನಮ್ಮ ಗಾಡಿಗಳು ಯಾವುದೇ ತೊಗೊಂಡಿರೋದಿರ್ಬೋದು, ಏನು ತೊಗೊಂಡ್ರು ಆಂಜನೇಯ. ಮಶ್ರೂಮ್ ಪಲಾವ್ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಮಶ್ರೂಮ್ ಪಲಾವ್ನ ತಿಂದ್ಕೊಂಡು ಎಲ್ಲರೂ ಸೊ ಊಟ ಎಲ್ಲ ಮಾಡೋ ಅಷ್ಟಕ್ಕೆ ಆಲ್ಮೋಸ್ಟ್ ಒಂದು 10:30 ಆಗಿತ್ತೇನೋ ಊಟ ಎಲ್ಲ ತಿಂದ್ಕೊಂಡು. ಸೊ ಇನ್ನು ಕಾರ್ಡನ್ನು ಹಾಕೋದಕ್ಕೆ ಅಂತ ಕುತ್ಕೊಂಡು 11 ಗಂಟೆ ಟೈಮಲ್ಲಿ ಎಲ್ಲರೂ ಕಾರ್ಡ್ನ ಹಾಕೋದು ಕುತ್ಕೊಂಡ್ವು. ಸೊ ಅನಿ ಆಲ್ರೆಡಿ ಸುಸ್ತಾಗಿತ್ತು, ಮಲ್ಕೊತೀನಿ ಅಂದರು ಅವ್ರು. ಯಾಕೆಂದರೆ ಹಿಂದಿನ ದಿನ ನೈಟ್ ಶಿಫ್ಟ್ ಮಾಡಿ ನಿದ್ದೆ ಕೂಡ ಇರಲಿಲ್ಲ. ಹಾಗಾಗಿ ಅವರು ರೆಸ್ಟ್ ಮಾಡ್ತಾಯಿದ್ರು. ಇನ್ನು ನಾಳೆ ಬೆಳಗ್ಗೆ ಕೂಡ ಅವ್ರಿಗೆ ಫುಲ್ಲು ಕಾರ್ ಡ್ರೈವ್ ಮಾಡೋದಿರುತ್ತೆ. ಹಾಗಾಗಿ ಅವ್ರನ್ನ ಮಲಗಿಸಿ ನಾವೆಲ್ಲರೂ, ನಾನು, ಕ್ಯೂಟಿ, ರುದ್ದಿ, ಸೊ ಬಾಸು ಎಲ್ಲ ಸೇರಿ ನಾವು ಕಾರ್ಡ್ನ ಹಾಕಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ.